ನೀನಂತ ಸೊಸೆ ಸಿಗಕ್ಕ ನಾನು ಎಷ್ಟು ಜನ್ಮ ಪುಣ್ಯ ಮಾಡಿದ್ದಾನೆ ಏನೇ ಇಷ್ಟೆಲ್ಲ ಚಂದೊಳಿ ಚಲವಿದ್ದಿ ನೀನು. ನಿನ್ನ ಎಲ್ಲರೂ ಹೊಗಳಿ 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 ಇಟ್ರು. ನನಗಂತೂ ಎಷ್ಟು ಖುಷಿ ಆಗಿತ್ತು ಗೊತ್ತಾ. ನಾನು ಅನ್ಕೊಂಡಿದ್ದಲ್ಲ ಬಿಡು ನಿನ್ನ ಇಷ್ಟೆಲ್ಲ ಹೊಗಳ್ತಾರಂತೇಳಿ. ಆದರೂ ಜರಾನ ಹೊಗಳಿಲ್ಲ. ಅದೇ ಆಕಿನ ನೋಡು, ನೀನು ಅಂಥ ರೇಷ್ಮೆ ಸೀರೆ ಕೊಟ್ರು ಆಕಿನ ಯಾರು ಸಹ ಒಂದು ಮಾತು ಕೇಳಿಲ್ಲ. ಈಗ ಚಂದಕ್ಕಿಂತ ಅಂದಕ್ಕೆ ಬೆಲೆ ಅಲ್ವಾ? ಅಯ್ಯೋ ಆಂಟಿ, ಅದು ಹಂಗಲ್ಲ. ಇವಾಗ ದುಡ್ಡಿಗೆ ಜಾಸ್ತಿ ಬೆಲೆ. ಅಂದ ಚಂದ ಎಷ್ಟೇ ಇದ್ರೂ ದುಡ್ಡು ಯಾರ ಹತ್ರ ಇರುತ್ತೋ ಅವ್ರ ಹತ್ರನೇ ಬರ್ತಾರೆ. ಇವಾಗ ಅಕ್ಕನ ಹೆಸರು ಏನು ಅಂದ್ರಲ್ಲ, ಸುಬ್ಬಿ ಅಲ್ಲ, ಸುಬ್ಬಿ ಅಕ್ಕ ಅಷ್ಟೇ ಚೆನ್ನಾಗಿ ರೆಡಿಯಾಗಿದ್ರು. ಅವ್ರ ಹತ್ರ ಅವ್ರ ಫ್ರೆಂಡ್ಸು ಎಲ್ಲರೂ ಹೋಗಿ ಸೀರೆ ಎಲ್ಲಿ ತೊಗೊಂಡೆ ಈ ಜ್ಯುವೆಲರಿನ ಎಲ್ಲಿ ತೊಗೊಂಡೆ ಅಂತ ಕೇಳ್ತಾಯಿದ್ರು. ಆದರೆ ನೀವು ಅದನ್ನು ನೋಡಿಲ್ಲ ಅಲ್ವಾ? ಆದರೆ ನೀವು ಎಲ್ಲರೂ ನನ್ನನ್ನೇ ನೋಡೋದನ್ನು ನೋಡಿದ್ದೀರಾ. ಅಪ್ಪ ಅಪ್ಪ ಅಬ್ಬ, ಇವಳಿಗೆ ಇಂಥ ಸೊಸೆನ ಅಂತ ಇದ್ರಲ್ವಾ? ನನ್ನಂಥ ಸೊಸೆ ಸಿಗೋದಕ್ಕೆ ನಿಜವಾಗ್ಲೂ ನೀವು ಅದೃಷ್ಟನೇ ಮಾಡಿದ್ದೀರಾ ಅಂತ ಅನ್ಸುತ್ತೆ ಅಲ್ವಾ? ಹಾಂ, ಮಾಡಿರ್ತಾಳೆ. ಭಾಳ ಚಂದುಳಿ ಚಲಿವಿದೆ ನೋಡು. ನಿನ್ನಂತ ಸಿಗಾಕ ಈಕೆ ಅದೃಷ್ಟನ ಮಾಡಿರ್ತಾಳೆ ಬಿಡು. ಯಾಕೆ ಹಂಗಂತಿ? ಮತ್ತೆ ಇಂಥ ಸೊಸೆ ಸಿಗಕ್ಕೆ ನಾನು ಅದೃಷ್ಟ ಮಾಡೇನ ಇಲ್ಲ? ಕೋಟ್ಯಾಧೀಶ್ವರ್ಲೇಕಿ ಒಬ್ಬಾಕೆ ಮಗಳು. ಹಾಂ, ಎಷ್ಟು ಆಸ್ತಿ ಐತೆ ಗೊತ್ತೈತೆ ನನ್ನ ಸೊಸೆದು? ಕೋಟಿ ಗಂಟ್ಲೆ ಐತಿ. ಹಾಂ, ನಿಂದೇನಿದ್ದಿತ್ತು? ಪುಕ್ಸೆಟಿ ಈ ಮನಿ ಹೊಲ ಅಷ್ಟೇ ಇದ್ದಿತ್ತು. ನಿನ್ನಂತಕ್ಕೇನು ಕಾರ್ ಐತೆ, ಬಂಗ್ಲೆ ಅದ? ಹಾಂ, ಹಂಚಿನ ಮನೆ ಬಿಟ್ರೆ ಏನದ ನಿನ್ನಂತಕ್ಕೆ? ಬಂದ್ಬಿಟ್ಲಿ ಇಷ್ಟು ದಿನ ನಾನು ನಡ್ಕೊತಿದ್ದೆಲ್ಲ, ಈಗ ನಾನು ನಿನ್ನ ನಡ್ಕೊಳ್ಳಂಗೆ ಪರಿಸ್ಥಿತಿ ಬಂದದ ನೋಡು. ಓ ಗಿರ್ಜೆ, ನೀನು ಇಂಥ ಪರಿ ತಯಾರಾಗಿ ಫಂಕ್ಷನ್ ಬಂದಿದ್ಯಾ? ಹೌದು, ಈಕ್ಯಾರ್ವಾ ಪಾರಿಂದಾಕಿ? ಈಕ್ಯಾ ನನ್ನ ಸಸಿ ಹೆಂಗದಾಳ? ನನ್ನ ಸಸಿ ಚಂದದಾಳಲ್ಲ, ದಂತದ ಗೊಂಬಿ ಇದ್ದಂಗೆ ಅದಾಳ. ನೀನು ಊರು ತುಂಬ ಹಿಡ್ಕೊಂಡು ಅಡ್ಡಾಡ್ತಿದ್ದಿ. ನನ್ನ ಸಸಿ ನೋಡ್ರಿ ಹಂಗದಾಳ, ರಾಣಿ ಇದ್ದಂಗೆ ಅದಾಳ. ಕೈ ತೊಳ್ಕೊಂಡು ಮುಟ್ಟಬೇಕು ಅಂತಿದ್ದಿ. ನಿನ್ನ ಸೊಸಿಗಿಂತ ನನ್ನ ಸೊಸಿ ನೋಡಿ ಹೆಂಗದಾಳ ಅಂತೇಳಿ ನೀನೇನಂತಿದ್ದಿ? ಅಯ್ಯ ಬಿಡ, ಬರೀ ಆ ಕರಿಪಾರಿನ ಇಟ್ಕೊಂಡು ಹರಿಗಾಡ್ತಿದ್ದಿ ಅಂತಿದ್ದೆ. ಆಕೆಗೆ ನೀನು ಹಂಗೆ ಹೆಸರಿಟ್ಟಿದ್ದಕ್ಕ ನಾನು ಆಕೆಗೆ ಸುಬ್ಬಿ ಅಂತ ಚೇಂಜ್ ಮಾಡೀನಿ. ಆದ್ರೆ ನಮ್ಮ ಮನೆಗೆ ಈಗ ಮಹಾಲಕ್ಷ್ಮಿ ಬಂದಾಳ, ರಾಣಿ ಬಂದಾಳ. ಈಕಿ ನಮ್ಮನೆ ಪ್ರಿಯ, ನನ್ನ ಮುದ್ದಿನ ಸೊಸಿ. ನಿನ್ನ ಸೊಸಿನ ನೋಡು, ನಿನ್ನ ಸೊಸಿನ ಮೀರ್ಸು ಅಂತ ಸೊಸಿನ ತೊಗೊಂಬಂದ ನಾನು. ಹೆಂಗದಾಳ? ಹಾಂ, ನೀನು ಅವಾಗ ಒಂದು ಸವಾಲು ಹಾಕಿದ್ದಿ ನನಗೆ. ದೊಡ್ಡ ಮಗಗೆ ಇಂಥ ಸೊಸಿ ಸಿಕ್ಕಾಳ, ಸಣ್ಣ ಮಗಗೆ ಇದಕ್ಕಿಂತ ಕೆಟ್ಟದಾಗಿರೋ ಸೊಸಿ ಸಿಗ್ತಾಳ ಅಂತ ಹೇಳಿದ್ದಿ. ಆದ್ರೆ ಅದು ಉಲ್ಟಾನ ಬರ್ತೈತಿ. ನೋಡ್ಸಿಗವ ಎಂಥ ಸೊಸಿ ಬಂದಾಳ ನನಗೆ. ಹಾಂ, ಆಕಿ ನಿನ್ನ ಸೊಸಿ ಏನು? ಕೊಳ್ಳಾಗ ತಾಳಿಲ್ಲ, ಕಾಲಾಗ ಕಾಲುಂಗ್ರಿಲ್ಲ, ಹಾಂ, ಕೈಯಾಗ ಬಡಿ ಇಲ್ಲ. ಈಕಿ ನಿನ್ನ ಸೊಸಿನಾ? ಹಲೋ ಅಜ್ಜಿ, ನೀವು ನಿಮ್ಮ ಸೊಸೆದು ಹೇಳ್ತಾ ಇಲ್ವಲ್ಲ? ಅವಳು ತಾಳಿ ಹಾಕೊಂಡಿದ್ದಾಳ ಅಥವಾ ಕಾಲುಂಗ್ರ ಹಾಕೊಂಡಿದ್ದಾಳ? ಇಲ್ವಲ್ಲ, ಕತ್ತಲ್ಲಿ ಒಂದು ದೊಡ್ಡ ನೆಕ್ಲೆಸ್ ಹಾಕೊಂಡಿದ್ದಾಳೆ. ಅದು ಬಿಟ್ಟರೆ ಕೈ ತುಂಬ ಬಳೆಗಳನ್ನ ಹಾಕೊಂಡಿದ್ದಾಳೆ. ಅದು ಬಿಟ್ಟರೆ ಮತ್ತೇನು ಹಾಕೊಂಡಿದ್ದಾಳೆ? ಏನೂ ಇಲ್ಲ. ಅದು ಬಿಟ್ಟರೆ ನೀವು ನನಗೆ ಕೇಳಕ್ಕೆ ಬರ್ತಿದ್ದೀರಾ? ನಾನು ಹಾಕ್ಕೊಂಡಿದ್ದೀನಿ, ಬಟ್ ಅದು ಪೆಂಡೆಂಟ್ ಲಾಕೆಟ್ ಟೈಪು ಇರುತ್ತೆ. ಸೊ ಅದು ಎಲ್ರಿಗೂ ತೋರಿಸ್ಕೊಂಡು ಅಡ್ಡಾಡ್ಬೇಕಂತ ಏನಿಲ್ವಲ್ಲ. ನಾವು ಸಣ್ಣದಾಗಿ ಲಾಕೆಟ್ ಹಾಕೊಂಡ್ಬಿಟ್ರೆ ಮುಗಿದೋಯ್ತು. ಅದು ಗಂಡ ಕಟ್ಟಿರೋ ತಾಳಿನೇ ನಾವು ಲಾಕೆಟ್ ಮಾಡಿಸ್ಕೊಂಡು ಹಾಕೊಂಡಿರ್ತೀವಿ. ಅದು ನಿಮ್ಗೇನಾದ್ರೂ ಗೊತ್ತಾ? ಇಲ್ಲ ಅಲ್ವಾ? ಸುಮ್ಮನೆ ಇಟ್ಬಿಡಿ. ಯಾಕೆ ಸುಮ್ಮನೆ ಮಾತಾಡಿ ಬಾಯನ ಗಲೀಜು ಮಾಡ್ಕೋತೀರಾ? ಏಯ್, ಎಷ್ಟು ಮಾತಾಡ್ತೀನಿ ನೀನು? ದೊಡ್ಡರ ಸಣ್ಣಾರ ಅಂದ ಏನು ಬೇಕಾದ್ರೆ ಮಾತಾಡ್ತೀನ? ಅದಲ್ಲೇ ನಿಮ್ಮ ಪಾರಿಂದಾಗ ನಿಮ್ಮ ಊರಾಗ ಇಟ್ಕ. ನಮ್ಮ ಮುಂದೆ ಇಲ್ಲಿ ಹಳ್ಳಿಯಾಗೆಲ್ಲ ಇದು ನಡೆಯಂಗಿಲ್ಲ. ನೀನ ಹೀಗೆಲ್ಲ ಮಾತಾಡಿದ್ರೆ ಎಕಡ ತೊಗೊಂಡು ಹೊಡಿತಾರ ಮತ್ತೆ. ಆಂಟಿ, ವಾಟ್ ಯು ಮೀನ್ಸ್ ಎಕಡ? ಟೆಲ್ ಮೀ. ಎಕಡ ಅಂದ್ರೆ ಚಪ್ಪಲ್ ತೊಗೊಂಡು ಹೊಡಿತಾರಂತ ಹೇಳತ್ತಾಳಾಕಿ. ಅದಕ್ಕೆ ಸರಿಯಾಗಿ ಮಾತಾಡ ಮಗಳ. ನೀನು ಸುಮ್ಮನೆ ಬಿಡ್ಬೇಡಕಿನ. ನೀನನ್ನು ಸ್ಲಿಪ್ಪರ್ಲಿ ನಿನ್ನನ್ನು ಪಟ ಅಂತ ಹೊಡೆದ್ರೆ ಕೆಣ್ಣೆ ಎಲ್ಲ ಈ ಪತಿ ಊದ್ಕೋಬೇಕು. ಹೋಗೆಲ್ಲೇ ನೋಡ್ರ ಅತ್ತಿ ಎಷ್ಟು ಮಾತಾಡ್ತಾಳ ಅಂತೇಳಿ. ಚಂದದನ ಅಂತೇಳಿ ದಿಮಾಕ್ ಮೈ ತುಂಬ ಕೊಬ್ಬು ತುಂಬಿತಿಕ್ಕಿಗೆ. ಇದು ಹೆಂಗಾದ್ರೂ ಇಳಿಸ್ಬೇಕ. ನೀನು ಈ ಕಡೆ ಬಾ, ನಾನು ಮಾತಾಡ್ತೇನೆ. ನಾನು ಮಾತಾಡೋ ಮಾತಿಗೆ ಆಕಿ ಮೈಯಾಗಿರೋ ಪೊಗರ ಇಳಿದು ಬಿಡ್ತದೆ. ಬಾ ಈ ಕಡೆ. ಏನೇ ಮಿಟುಕ್ಲಾಡಿ, ನನ್ನ ಸಸಿಗೆ ಹೆಂಗೆ ಬೇಕು ಹಂಗಂತಿದ್ಯೇನ? ಏನದು ಸಿಪ್ಪರ್ ಅಂತೇಳಿ? ಒಂದು ಸ್ಲಿಪ್ಪರ್ ಅಂದರೆ ಗೊತ್ತಿಲ್ಲ, ಕಾಲಲ್ಲಿ ಹಾಕ್ಕೊಳ್ಳೋದು ಗೊತ್ತಿಲ್ಲ. ಇವಾಗ ಬಂದು ನನಗೆ ಹೇಳ್ತೀರಾ
ಮೊದಲು ನಿಮ್ಮ ಸೊಸೆಗೆ ಹೇಳ್ಕೊಳ್ಳಿ, ಆಮೇಲೆ ಬಂದು ನನಗೆ ಹೇಳಿ. ಅತ್ತೆ ಬನ್ನಿ ನಾ ಹೋಗೋಣ. ಇವ್ರಿಗೆ ನನ್ನ ಮಾತು ಅರ್ಥ ಆಗ್ಬೇಕಂದ್ರೆ 1 ಮಂತ್ ಬೇಕು. ಏನ ಗಿರ್ಜಿ, ಇಂಥ ಸಸಿ ತೊಗೊಂಬಂದು ಏನು ನೋಡಾಕ ಚಂದದಾಳ ಅಷ್ಟೇ, ಮೈ ತುಂಬ ಕೊಬ್ಬ ತುಂಬ್ಕೊಂಡೈತಿ. ಎಲ್ಲಿ ಸಿಕ್ಕದ್ಲಿ ಸಸಿ ನಿನಗೆ? ನನಗೆ ಎಲ್ಲಾರ ಸಿಗ್ಲಿ ಸಿಗವ್ವ, ನಿಂದು ಎಷ್ಟು ಐತೆ ಅಷ್ಟು ನೋಡ್ಕೊಂಡೆ ಸುಮ್ಮನೆ ಹೋಗು. ನೀನು ಸೊಸಿ ಎದುರುಗಡೆ ಸಿಕ್ಕಾಗೊಮ್ಮೆ ಜಗಳ ಆಡ್ತಾಳ. ನೀನು ಜಗಳ ಮಾಡೋದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನಿನ್ನ ಸೊಸಿಗೆ? ಅಯ್ಯೋ ಆಂಟಿ, ನಂಗೆ ಸ್ವಲ್ಪ ಸುಸ್ತು ಆಗ್ತಾ ಇದೆ, ನಾನು ಇವಾಗ ಇಲ್ಲೇ ಕೂತ್ಕೋತೀನಿ. ಇದೇನದು ಮಂಚನಾ? ಮೊದಲ ಅತ್ತಿನ ಬಾಯಿ ತುಂಬ ಅತ್ತಿ ಅಂತ ಕರೆಯ ಕಲ್ಕೊ. ಆಂಟಿ ಅಂತ ಆಂಟಿನ ಪಂಟಿನ ನೋಡ್ಬೇ ಚಿಗವ್ವ, ನನ್ನ ಸೊಸಿ ನನ್ನನ್ನು ಪ್ರೀತಿಯಿಂದ ಏನಾದರೂ ಕರೀರಿ, ಅದು ನನಗೆ ಆಕಿಗೆ ಬಿಟ್ಟಿದ್ದು. ನೀನು ಎದಕ್ಕೆ ನಡಕ್ಕೆ ಬರ್ತದೆ? ನಿಂದು ಎಷ್ಟದ ಅಷ್ಟ ನೋಡ್ಕೊ. ಹಾಂ, ಜರ ನಿಂದು ನೋಡ್ಕೊಂಡು ಆಮೇಲೆ ನಮ್ದು ಕಡೆ ಮಾತಾಡಕ್ಕೆ ಬಾ. ಅದು ಬಿಟ್ಟು ಬರಬೇಡ ನೀನು ಪದೇ ನನಗೆ ಸಿಟ್ಟು ಬರ್ತದ ನೋಡು. ಹಾಂ ಸೊಸಿಯ ಕುಂದ್ರು, ಅದು ಮಂಚನ ಅದ ಕುಂದ್ರು, ಇದೊಂಥರ ಮಂಚ ಬೇರೆ ಇದೆ, ಕುಂದ್ರು ಆರಾಮಾಗಿ ರೆಸ್ಟ್ ಮಾಡ. ನೋಡಿದ್ರ ಅತ್ತಿ ಹೆಂಗದಾರ ಅತ್ತಿ ಸೊಸಿ ಇಬ್ರು ಅಂತೇಳಿ? ಅಲ್ಲ, ಈ ಸೊಸಿ ಬಂದಾಳು, ಆ ಸೊಸಿನ ಕ್ಯಾರೇ ಅನ್ವಾಳ, ಆ ಸೊಸಿನ ದಾದ ಮಾಡವಾಳ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ, ನಾವು ಆಕಿ ಜೊತೆ ಜಗಳಕ್ಕೆ ಹೋಗ್ದ ಆ ಸುಬ್ಬಿ ಅಕ್ಕನ ಇವ್ರ ಮ್ಯಾಲ ಎತ್ತಿ ಕಟ್ಟಬೇಕು. ಈ ರೀತಿ ಇವ್ರಿಗೆ ಜಗಳ ಹಚ್ಬೇಕು. ನಾವು ಸುಮ್ಮನೆ ಜಗಳಕ್ಕೆ ಹೋದ್ರೆ ನಾವು ಬೈಸ್ಕೊಂಡು ಬರ್ಬೇಕು. ಅದೇ ಎತ್ತಿ ಕಟ್ಟಿದ್ರೆ ಅವ್ರವ್ರು ಹೊಡೆದಾಡ್ತಾರೋ ನಾವು ನಿಂತ್ಕೊಂಡು ನೋಡೋದು. ಹೆಂಗೆ ಇದೈತಿ ನನ್ನ ಪ್ಲ್ಯಾನು? ಹೌದಾ ಸೊಸಿಯ, ಕರೆಕ್ಟ್ ಹೇಳಿದಿ ನೋಡ. ಹೆಂಗೆ ಇಡಬೇಕು ಪಿನ್ನ ಹಂಗೆ ಇಡಬೇಕು. ಅಂದ್ರೆ ಹೀಗೆ ಬೆವರು ಇಳಿತದ, ಇಲ್ಲ ಅಂದ್ರೆ ಮದ ಏರಿದಕ್ಕೆ ರೊಕ್ಕದ ಮದ. ಈ ಸೊಸಿ ಮದ ಏರಿಸಿಬಿಟ್ಟಾಳ, ಅದಕ್ಕೆ ಮದ ಏರಿದ ಕುದುರಿ ಹೆಂಗೆ ಇಳಿತದ ಹೇಳ? ಅದಕ್ಕೆ ಅದನ್ನು ನಾವು ಇಳಿಸ್ಬೇಕಂದ್ರೆ ಅದಕ್ಕೆ ಆ ಸುಬ್ಬೇ ಸರಿ, ಆಕೆ ಸರಿಯಾದ ಸೊಸಿ. ಆಕೆಗೆ ನಾವು ತಲೆಯಾಗ ತುಂಬಿದ್ರೆ ಆಕೆ ಹೋಗಿ ನೀ ಹೇಳ್ದಂಗೆ ಜಗಳ ಚಾಲು ಮಾಡ್ತಾಳೆ. ಇವ್ರ ಮನ್ಯಾಗ ಯುದ್ಧ ನೋಡ್ಬೇಕು ನಾವು. ಹಲೋ ಅಜ್ಜಿ, ಅದು ನೀವು ಅಂದ್ಕೊಂಡಿರೋ ರೀತಿ ನಾನು ಆಗೋದಕ್ಕೆ ಬಿಡಲ್ಲ. ಅದು ಆ ರೀತಿ ಏನಾದರೂ ಆಗೋದಕ್ಕಾದ್ರೆ ನಿಮ್ಮ ಮನೇಲೇ ಆಗೋ ಥರ ನಾನು ಮಾಡ್ತೀನಿ, ಸರಿನಾ? ನೀವು ಅಂದ್ಕೊಂಡಿರೋ ಹಾಗೆ ಏನೂ ಆಗಲ್ಲ. ಬರೀ ಎಲ್ಲ ನೀವು ಕನಸ್ಕೊಂತ ಇರಬೇಕು. ನೀವು ಅನ್ಕೋತಾ ಇದ್ರಿ ಅಲ್ವಾ ಇವಾಗ ನಮ್ಮ ಮಧ್ಯೆ ತಂದಿಡಬೇಕು ಅಂತ. ಇದು ತಪ್ಪು. ನೀವು ಇವಾಗ ಆ ರೀತಿ ಏನಾದರೂ ಮಾಡಿದ್ರೆ ಆ ಕರ್ಮ ಬಂದು ನಿಮ್ಮನ್ನು ಸುತ್ಕೊಂಡು ಹೊಡೆಯುತ್ತೆ, ಗೊತ್ತಾ? ಒಬ್ಬರು ತಪ್ಪು ಮಾಡಿದ್ರೆ ದೇವರು ನೋಡ್ತಾ ಇರ್ತಾನೆ. ಆದರೆ ದೇವ್ರು ನಿಮಗೆ ಶಿಕ್ಷೆ ಕೊಡದೆ ಇರ್ಬೋದು, ಆದರೆ ಕರ್ಮ ನೀವು ಮಾಡಿರೋ ತಪ್ಪನ್ನು ನಿಮ್ಗೆ ತಿರುಗಿಸಿ ಹೊಡೆಯೋವರೆಗೂ ಬಿಡಲ್ಲ. ಒಬ್ಬರ ಜೀವನದಲ್ಲಿ ಆಟ ಆಡಬೇಕು, ಒಬ್ಬರ ಜೀವನದಲ್ಲಿ ಕಣ್ಣೀರು ಹಾಕಿಸ್ಬೇಕು, ಒಬ್ಬರ ಜೀವನದಲ್ಲಿ ನೋವು ಕೊಡಬೇಕು, ಒಬ್ಬರ ಜೀವನದಲ್ಲಿ ನಾವು ಅಷ್ಟು ಅವ್ರಿಗೆ ಕೆಟ್ಟದ್ದು ಮಾಡ್ತಾ ಇದ್ದೀವಿ ಅಂತಂದರೆ ಆ ಕರ್ಮ ನಿಮ್ಮನ್ನು ನೀವು ಯಾವ್ಯಾವ ರೀತಿ ಆ್ಯಂಗಲಲ್ಲಿ ಅವ್ರಿಗೆ ಕಣ್ಣೀರು ಹಾಕ್ಸಿರ್ತೀರೋ ಆ ರೀತಿಲಿ ನಿಮ್ಗೆ ಬಂದು ಸುತ್ಕೊಳ್ಳುತ್ತೆ. ಒಂದಲ್ಲ ಒಂದು ರೀತಿ ನೀವು ಅನುಭವಿಸ್ಲೇಬೇಕಾಗತ್ತೆ. ನಿಮಗೆ ಯಾವುದೇ ಒಂದು ರೂಪದಲ್ಲಾದರೂ ಆ ಕರ್ಮ ಬಂದು ನೀವು ಅನುಭವಿಸೋ ರೀತಿ ಆ ಕರ್ಮ ನಿಮ್ಮನ್ನು ಮಾಡುತ್ತೆ. ಅದನ್ನಾದರೂ ನೆನಪಲ್ಲಿ ಇಟ್ಕೊಂಡು ನಿಮ್ಮ ಪಾಡಿಗೆ ನೀವು ಇರೋದನ್ನು ಕಲೀರಿ. ಹೇಯ್ ತೆಗಿಯೋಣ ಕೈ, ದೊಡ್ಡವ್ರ ನಂಗಿಲ್ಲ ಸಣ್ಣಂಗಿಲ್ಲ, ಭುಜದ ಮೇಲೆ ಕೈ ಇಡ್ತೀಯೇನ? ಚಲೋ ಕಳಿಸಿ ಬಿಡುವ ಗಿರ್ಜಿ. ಅತ್ತೆ ಆಕಿ ಭಾಷಣ ಮಾಡಕತ್ತಾಳ. ಭಾಷಣ ಅಲ್ಲ, ಇಲ್ಲಿ ಭಾಷಣ ಮಾಡಕ ಯಾರು ಕೇಳ್ತಾ ಇದ್ದಾರೆ ನಿಮ್ಮ ಭಾಷಣನ? ಕರ್ಮ ಅಂತ ಸುತ್ಕೊಂಬಂದು ಹೊಡಿತಂತ. ಅಯ್ಯೋ ಎಲ್ಲದಿ ನೀನು? ಯಾವ ಕಾಲದಾಗದಿ? ಇನ್ನು ಏನು ಹಳಿ ಕಾಲಕ್ಕೆ ಹೋದಿನ? ನಾವು ಮಾಡಿದ ಪಾಪ ನಮ್ಮನ್ನು ಅನುಭವಿಸೋದು ಬಿಡೋಂಗಿಲ್ಲ ಅನ್ನೋದಂಗೆ ನಮ್ಮ ಕರ್ಮ ನಮಗೆ ಬಂದು ಹೊಡ್ಕೋತ ತನಕ ಯಾವ ಕಾಲದಾಗದಿ ನೀನು? ಅಯ್ಯೋ ಇಷ್ಟೆಲ್ಲ ಓದಿದನಂತಿದಿ, ಇಷ್ಟೆಲ್ಲ ಸಿಟಿಯಾಗಿ ಬಿಡೋದನಂತಿದಿ, ಇದು ಯಾವುದೋ ನಿನಗೆ ನಾಲೆಜೇ ಇಲ್ಲನ? ಹಲೋ ಎಕ್ಸ್ಕ್ಯೂಸ್ ಮೀ, ನಾನೆಲ್ಲ ಕಲ್ಕೊಂಡೇ ಬಂದಿರೋದು, ನನಗೆಲ್ಲ ಗೊತ್ತಿದೆ, ನೀವೇನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಸರಿ, ನಿಮ್ಮ ಇಷ್ಟ ಬಂದಾಗ ನೀವು ಮಾಡಿ. ಅತ್ತೆ ಬನ್ನಿ ನಾವು ಹೋಗೋಣ. ನಾನು ಮುದ್ದಿನ ಸಸಿಯ ಬಾ ಹೋಗೋಣಂತ. ನೀನು ರೆಸ್ಟ್ ಮಾಡ್ತೀನಂದು ಸ್ವಲ್ಪ ಬೇಕಿದ್ರೆ ಇಲ್ಲಿ ಕುಂದ್ರು, ಹೋಗೋಣಂತ ಒಂದು 10 ನಿಮಿಷ. ಸಿಗವ್ವ ಏನು ನಿಂದು? ಹೋಗಿ ಸುಮ್ಮನೆ ಹೋಗಿ ಮನೆಗೆ ಸೇರ್ಕೋರಿ. ಮಳೆ ಬರುವಂಗಾಗೈತಿ, ಬಿಸಿಲೈತಿ, ಎರಡು ಸೇರಿಸಾಗೈತಿ. ಹೋಗ್ರಿ, ಯಾಕೆ ತಿರುಗ್ತೀರಿ ಹಿಂಗೆ? ಅತ್ತಿ ಸೊಸಿ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ನಿಮಗೆ? ಬರೀ ಅವ್ರ ಮನೇದು ಏನಾಗೈತಿ ಇವ್ರ ಮನೇದು ಏನಾಗೈತಿ ಅಂತ ಬರೀ ನೋಡ್ಕೊಂಡು ಕಿತ್ತಿಬೀರಿಗಳೇ ಮಾಡ್ತಿರ್ತಾರಲ್ಲ. ಹೋಗ್ರು ಶನಿ ಅದ ರೀ.